ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಖಾತೆ ಖ್ಯಾತಿಗೆ ಕ್ಲೈಮ್ಯಾಕ್ಸ್. ಆನಂದ್ ಸಿಂಗ್ ರಾಜೀನಾಮೆ ಕೈ ಕೊಡ್ತಾ ಬಿಎಸ್ವೈ ಸಂಧಾನ, ಸಿಎಂ ಬೊಮ್ಮಾಯಿಗೆ ಟೆನ್ಷನ್. ವಲಸಿಗ ಶಾಸಕರಿಂದಲೇ ಸಿಎಂ ಕುರ್ಚಿಗೆ ಕಂಟಕ. ಆನಂದ್ ಸಿಂಗ್ ರಾಜೀನಾಮೆ ಸಿಎಂಗೆ ಟೆನ್ಷನ್ ಸ್ಟೋರಿ ಇದು. ಸಚಿವ ಸ್ಥಾನಕ್ಕೆ ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಕಳೆದ ಭಾನುವಾರವೇ ರಾಜೀನಾಮೆ ಸಲ್ಲಿಕೆ ಮಾಡಿದಾರಂತೆ. ಸಿಎಂ ಭೇಟಿ ಮಾಡಿ ರಾಜೀನಾಮೆಯನ್ನ ಕೊಟ್ರ? ಹಾಗಾದ್ರೆ ಸದ್ಯಕ್ಕೆ ಕುತೂಹಲ ಇರೋದು ಆನಂದ್ ಸಿಂಗ್ ಅವರ ನಡೆ ಬಗ್ಗೆ. ಮೊನ್ನೆ ಬಂದು ಸಿಎಂ ಭೇಟಿ ಮಾಡಿ ಹೋಗಿದ್ರು. ಆ ಟೈಮ್ನಲ್ಲಿ ಅಸಮಾಧಾನದಿಂದಲೇ ಹೊರಗಡೆ ಹೋಗಿದ್ರು. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಅಂದ್ರೆ ಮುನಿಸ್ಕೊಂಡಿದ್ದಾರೆ ಅನ್ನೋದು ಅರ್ಥ ಆಗಿತ್ತು. ಆದ್ರೆ ಅವತ್ತೇ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಇದೀಗ ಗೊತ್ತಾಗಿದೆ. ಹೈಕಮಾಂಡ್ ಅಂಗಳಕ್ಕೆ ಖಾತೆ ಕಿತ್ತಾಟ ವಿಚಾರ ಹೋಗಿದೆ. ಈಗ ಶೀಘ್ರವೇ ದೆಹಲಿಗೆ ಹೋಗ್ತಾರೆ ಸಿಎಂ ಬೊಮ್ಮಾಯಿ. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಜೊತೆ ಈ ವಿಚಾರವಾಗಿ ಚರ್ಚೆಯನ್ನ ಶೀಘ್ರದಲ್ಲೇ ಮಾಡ್ತಾರೆ. ಆನಂದ್ ಸಿಂಗ್ ಜೊತೆ ಇವಾಗ ಉತ್ತಮ ಒಡನಾಟವನ್ನ ರಾಜನಾಥ್ ಸಿಂಗ್ ಇಟ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ರಾಜನಾಥ್ ಸಿಂಗ್ ಮೂಲಕ ಮನವೊಲಿಕೆ ಮಾಡೋ ಪ್ರಯತ್ನವನ್ನ ಸಿಎಂ ಮಾಡಬಹುದು. ಬಿಎಸ್ವೈ ಸಲಹೆ ಮೇರೆಗೆ ದೆಹಲಿಗೆ ಸಿಎಂ ಬೊಮ್ಮಾಯಿ ಹೊರಡೋದಕ್ಕೆ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಈಗ ಆನಂದ್ ಸಿಂಗ್ ಜೊತೆ ಬಿಎಸ್ವೈ ಕೂಡ ಇವತ್ತು ಚರ್ಚೆ ಮಾಡುವಂತ ಚಾನ್ಸಸ್ ಇದೆ. ಚರ್ಚೆ ನಡೆಸಿ ಮನವೊಲಿಕೆಯ ಪ್ರಯತ್ನವನ್ನ ಬಿಎಸ್ವೈ ಮಾಡ್ತಾರೆ ಫೋನ್ನಲ್ಲಿ. ಇನ್ನು ಸಿಎಂ ಬೊಮ್ಮಾಯಿ ಮನವಿ ಮೇರೆಗೆ ಮನವೊಲಿಕೆ ನಡೀಬಹುದು. ಸೊ ಈಗ ಬಿಎಸ್ವೈ ಹೇಳಿದಾಗ ಆನಂದ್ ಸಿಂಗ್ ಒಪ್ಕೊಂಡ್ರೆ ಪರವಾಗಿಲ್ಲ. ಅಲ್ಲಿಗೆ ಬೊಮ್ಮಾಯಿ ದೆಹಲಿಗೆ ತೆರಳ್ತಾರ ಇಲ್ವಾ ಆಮೇಲೆ ಡಿಸಿಷನ್ ಮಾಡ್ತಾರೆ. ಅಕಸ್ಮಾತ್ ಬಿಎಸ್ವೈ ಮಾತಿಗೂ ಬಗ್ಗದೇ ಇದ್ರೆ ಅಥವಾ ಮನವೊಲಿಕೆ ಪ್ರಯತ್ನ ಅಲ್ಲಿ ವಿಫಲ ಆದ್ರೆ ದೆಹಲಿಗೆ ಹೋಗೋದಕ್ಕೆ ಬೊಮ್ಮಾಯಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರೇ ಈ ಸಲಹೆಯನ್ನ ಬೊಮ್ಮಾಯಿ ಅವರಿಗೆ ಕೊಟ್ಟಿರೋದು. ಸಚಿವರಿಂದ ಅಷ್ಟೇ ಅಲ್ಲ, ಮಂತ್ರಿ ಸ್ಥಾನ ಸಿಗದ ಶಾಸಕರು ರೆಬಲ್ ಆಗ್ಬಿಟ್ಟಿದ್ದಾರೆ. ಮೊನ್ನೆ ಸಿಪಿ ಯೋಗೇಶ್ವರ್, ಆಮೇಲೆ ರಮೇಶ್ ಜಾರಕಿಹೊಳಿ, ಈಗ ಕುರ್ಚಿಗಾಗಿ ರೇಣುಕಾಚಾರ್ಯ ಮತ್ತೆ ದೆಹಲಿಗೆ ದೌಡಾಯಿಸಿದ್ದಾರೆ. ಇದಕ್ಕೂ ಮುಂಚೆ ನಾವು ನೋಡ್ತಾ ಇದ್ವಿ, ಯಡಿಯೂರಪ್ಪನವರು ರಾಜೀನಾಮೆ ಕೊಡೋಕ್ಕೂ ಮುಂಚೆ ಯೋಗೇಶ್ವರ್ ಮತ್ತೆ ರೇಣುಕಾಚಾರ್ಯ ಪರಸ್ಪರ ಯಾವ ತರ ವಾಕ್ಸಮರವನ್ನ ನಡೆಸ್ತಾ ಇದ್ರು ಅಂತ ಹೇಳಿ ಈಗ ಇವರೆಲ್ಲರೂ ದೆಹಲಿಗೆ ಹೋಗಿ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ಮತ್ತೆ ಶುರು ಮಾಡಿದ್ದಾರೆ. ಈಗ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಅಫ್ಕೋರ್ಸ್ ಯೋಗೇಶ್ವರು ಇದ್ರು, ರೇಣುಕಾಚಾರ್ಯ ಅವರು ಇದ್ರು. ಯಾಕಂದ್ರೆ ರೇಣುಕಾಚಾರ್ಯ ಅವರಿಗೆ ಯಡಿಯೂರಪ್ಪನವರೇ ಒಂದು ಅಭಯವನ್ನ ಕೊಟ್ಟಿದ್ರು. ಯಾವಾಗ ಸಂಕಷ್ಟ ಬಂದರೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಸ್ವಪಕ್ಷದವರೇ ಮಾಡಿದಾಗಲೂ ಕೂಡ, ಅಂದ್ರೆ ಯಡಿಯೂರಪ್ಪ ಅವ್ರ ವಿರುದ್ಧವಾಗಿ ಮಾತಾಡಿದಾಗ ರೇಣುಕಾಚಾರ್ಯ ಅವರು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಬಂದು ಯಡಿಯೂರಪ್ಪ ಪರವಾಗಿ ನಿಂತ್ಕೊಳ್ತಾ ಇದ್ರು. ಯಡಿಯೂರಪ್ಪ ಬೆನ್ನಿಗೆ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ರೇಣುಕಾಚಾರ್ಯ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಹಾಗಾಗಿ ಮತ್ತೆ ದೆಹಲಿಗೆ ಅವರು ಹೋಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ. ಅಂದ್ರೆ ದೆಹಲಿ ಮಟ್ಟದಲ್ಲಿ ಮತ್ತೆ ಲಾಭಿ ಮಾಡಕ್ ಹೋಗಿದ್ದಾರಾ ಅಥವಾ ಇವಾಗ ಯಾರಿಗೆಲ್ಲ ಸಿಕ್ಕಿಲ್ಲ ಸಚಿವ ಸ್ಥಾನ ವಂಚಿತರಾಗಿದ್ದಾರಲ್ಲ ಶಾಸಕರು, ಸೊ ಅವ್ರದ್ದು ಆಕ್ಟಿವಿಟೀಸ್ ನೋಡೋಕೇನಾದ್ರೂ ಹೋಗಿದ್ದಾರಾ? ಸಚಿವ ಸ್ಥಾನದ ಬಗ್ಗೆನೇ ಆಲ್ಮೋಸ್ಟ್ ಹೋಗಿರ್ತಾರೆ. ಯಾಕಂದ್ರೆ ತಮಗೆ ಪದೇ ಪದೇ ಅನ್ಯಾಯ ಆಗಿದೆ ಅನ್ನೋ ವಿಚಾರವನ್ನ ರೇಣುಕಾಚಾರ್ಯ ಹೇಳ್ಕೊಳ್ತಲೇ ಇದ್ರು. ಸೊ ಹಾಗಾಗಿ ಈಗ ಸಚಿವ ಸ್ಥಾನ ಸಿಗದವರು ಕೂಡ ಲಾಭಿಯನ್ನ ಮಾಡ್ತಿದ್ದಾರೆ. ಸಿಕ್ಕವರಿಗೆ ನಮಗೆ ಖಾತೆ ಹಂಚಿಕೆ ಸರಿಯಾಗಿ ಆಗಿಲ್ಲ, ಸೊ ನಮಗೆ ಇವಾಗ ಖಾತೆ ಚೇಂಜ್ ಮಾಡ್ಕೊಡಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ರಾಜೀನಾಮೆನೂ ಕೊಟ್ಟು ಬಿಟ್ಟಿದ್ದಾರೆ ಒಬ್ರು ಆಲ್ರೆಡಿ ಅಂತ ಗೊತ್ತಾಗಿದೆ. ಬಟ್ ಇವಾಗ ಖಾತೆ ಸಿಗದವರು ಅಂದ್ರೆ ಸಂಪುಟದಲ್ಲೇ ಸ್ಥಾನ ಸಿಗದವ್ರದ್ದು ಯಾವ ತರ ಲಾಭಿ ಅಂತಂದ್ರೆ, ನಾವು ಇಷ್ಟು ವರ್ಷ ಪಕ್ಷಕ್ಕೋಸ್ಕರ ದುಡ್ದಿದ್ದೀವಿ, ಸಾಕಷ್ಟು ತ್ಯಾಗ ಮಾಡಿದ್ದೀವಿ, ಆದ್ರೆ ನಮ್ಮನ್ನೀಗ ಸಂಪುಟದಿಂದ ಕೈ ಬಿಟ್ಟಿದ್ದಾರೆ, ಹೆಂಗಾದ್ರೂ ಮಾಡಿ ಸೇರಿಸ್ಕೊಳ್ಬೇಕು ಅನ್ನೋ ಒತ್ತಡ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಇಬ್ಬರು ರಿಪೋರ್ಟರ್ಸ್. ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಹಾಗೇನೆ ನವದೆಹಲಿ ರಿಪೋರ್ಟರ್ ಧರಣೀಶ್ ಬುಕನ್ಕೆರೆ ಜಾಯಿನ್ ಆಗಿದ್ದಾರೆ. ಫಸ್ಟ್ ಪಟೇಲ್, ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಉನ್ನತ ಮೂಲಗಳಿಂದಲೇ ಮಾಹಿತಿ ಸಿಕ್ಕಾಗಿದೆ. ಲಾಸ್ಟ್ ಟೈಮು ನಾವು ನೋಡಿದ್ವಿ, ಸಮ್ಮಿಶ್ರ ಸರ್ಕಾರ ಇದ್ದಂತ ಟೈಮ್ನಲ್ಲಿ, ಮೈತ್ರಿ ಸರ್ಕಾರ ಇದ್ದಂತ ಟೈಮ್ನಲ್ಲಿ ಮೊದಲ ವಿಕೆಟ್ ಪತನ ಆಗಿದ್ದೆ ಆನಂದ್ ಸಿಂಗ್ ಅವ್ರದ್ದು. ಅಲ್ಲಿಂದ ಶುರುವಾಯಿತು, ಸರ್ಕಾರನೇ ಬಿದ್ದು ಹೋಯ್ತು. ಸೊ ಇವಾಗ್ಲೂ ಹಾಗೆ ಆಗಬಹುದಾ?
ಶರ್ಮಿತಾ ಶೆಟ್ಟಿ ಇದೀಗ ಆನಂದ್ ಸಿಂಗ್ ಅವರ ರಾಜಿ ಪ್ರಯತ್ನಕ್ಕೆ ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಭೇಟಿಯಾಗಿ ಆನಂದ್ ಸಿಂಗ್ ಮನವೊಲಿಕೆಗಾಗಿ ಮನವಿಯನ್ನು ಮಾಡಿದ್ದಾರೆ. ಮತ್ತೊಂದು ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಇವತ್ತು ಸಂಪರ್ಕ ಮಾಡಲಿರತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆ ಮುಖಾಂತರ ಆನಂದ್ ಸಿಂಗ್ ಮನವೊಲಿಕೆಗೆ ಮತ್ತೊಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ. ರಾಜನಾಥ್ ಸಿಂಗ್ ಮತ್ತು ಆನಂದ್ ಸಿಂಗ್ ಅವರ ಕುಟುಂಬದ ನಡುವೆ ಉತ್ತಮ ಸಂಬಂಧ ಇರತಕ್ಕಂಥದ್ದು, ಒಡನಾಟ ಇರತಕ್ಕಂಥದ್ದು, ಕುಟುಂಬದ ಆಪ್ತ ಮೂಲಗಳು ಕೂಡ ಹೌದು. ಹಾಗಾಗಿ ರಾಜನಾಥ್ ಸಿಂಗ್ ಮುಖಾಂತರ ಆನಂದ್ ಸಿಂಗ್ ಮನವೊಲಿಕೆ ಪ್ರಯತ್ನಕ್ಕೆ ಇವತ್ತು ಮುಖ್ಯಮಂತ್ರಿ ಕೈ ಹಾಕಲಿದ್ದಾರೆ. ಯಾಕಂತ ಹೇಳಿದ್ರೆ ಆನಂದ್ ಸಿಂಗ್ ಅವರು ಯಾವುದೇ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ರಾಜನಾಥ್ ಸಿಂಗ್ ಅವರು ಎಲ್ಲೊಂದು ಕಡೆ ಆನಂದ್ ಸಿಂಗ್ ಪರೋಕ್ಷ ಗುರು ಅಂತ ಕೂಡ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ರಾಜನಾಥ್ ಸಿಂಗ್ ಅವರನ್ನು ಸಂಪರ್ಕ ಮಾಡಲಿರುವಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಾಜನಾಥ್ ಸಿಂಗ್ ಅವರ ಮುಖಾಂತರ ಆನಂದ್ ಸಿಂಗ್ ಅವರಿಗೆ ಮನವೊಲಿಕೆಯನ್ನು ಮಾಡಿಕೊಡಲಿದ್ದಾರೆ. ಇದು ಹೈಕಮಾಂಡ್ ನಿರ್ಧಾರ, ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ. ಹೈಕಮಾಂಡ್ ತೀರ್ಮಾನದಂತೆ ಆನಂದ್ ಸಿಂಗ್ ಅವರಿಗೆ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಹಾಗಾಗಿ ಆನಂದ್ ಸಿಂಗ್ ಅವರು ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮವಾದ ಖಾತೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾಗಿ ಅಲ್ಲಿವರೆಗೂ ಕೂಡ ಅವರಿಗೆ ಸಮಾಧಾನ ಇರುವಂತೆ ಸೂಚಿಸಿ ಅಂತೇಳಿ ರಾಜನಾಥ್ ಸಿಂಗ್ ಅವರಿಗೆ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಕೂಡ ಆನಂದ್ ಸಿಂಗ್ ಅವರನ್ನು ಇವತ್ತು ದೂರವಾಣಿ ಮುಖಾಂತರ ಸಂಪರ್ಕವನ್ನು ಮಾಡ್ತಿದ್ದಾರೆ. ಆ ಮುಖಾಂತರ ಯಾವುದೇ ಕಾರಣ ಕೂಡ ದುಡುಕಿನ ನಿರ್ಧಾರ ತೆಗೆದುಕೊಳ್ಬಾರ್ದಂತೆ ಮನವಿಯನ್ನು ಮಾಡ್ತಿದ್ದಾರೆ. ಸದ್ಯ ಇದೀಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಭಾನುವಾರ ಕುಟುಂಬ ಸಮೇತ ಭೇಟಿಯಾದ ಸಂದರ್ಭದಲ್ಲಿ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಪತ್ರವನ್ನು ಅಂಗೀಕರಿಸುವುದು ಮತ್ತು ಬಿಡುವುದು ಅದು ಮುಖ್ಯಮಂತ್ರಿಗಳ ವಿವೇಚನಾಧಿಕಾರ. ಹಾಗಾಗಿ ಮುಖ್ಯಮಂತ್ರಿ ಯಾವುದೇ ಕಾರಣ ಕೂಡ ರಾಜೀನಾಮೆಯನ್ನು ಅಂಗೀಕಾರ ಮಾಡಲ್ಲ ಅಂತ ಹೇಳಲಾಗ್ತಿದೆ. ಬದಲಾಗಿ ಆನಂದ್ ಸಿಂಗ್ ಅವರ ಮನವೊಲಿಕೆಗೆ ಇವತ್ತಿನಿಂದ ಎಲ್ಲಾ ರೀತಿಯ ಕಸರತ್ತನ್ನ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಆನಂದ್ ಸಿಂಗ್ ಅವರು ಎಲ್ಲೊಂದು ಕಡೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆಂಬ ವದಂತಿ ಕೂಡ ಹಬ್ಬಿರುವಂತದ್ದು. ಇನ್ನ ಇರ್ತಕ್ಕಂಥದ್ದು ಕೇವಲ 19 ತಿಂಗಳು. 2023 ಚುನಾವಣೆಗೆ ಇನ್ನು ಕೇವಲ ಇರುವಂತದ್ದು 19 ತಿಂಗಳು ಇರೋದ್ರಿಂದ ಇಲ್ಲೊಂದು ಕಡೆ ಆನಂದ್ ಸಿಂಗ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ, ತಟಸ್ಥವಾಗಿ ಇರ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದ್ರೆ ಸದ್ಯದ ಬೆಳವಣಿಗೆಯಲ್ಲಿ ಆನಂದ್ ಸಿಂಗ್ ಅವರು ರಾಜೀನಾಮೆ ಒಂದು ವೇಳೆ ಕೊಟ್ಟರೆ, ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟರೆ ಸರ್ಕಾರಕ್ಕೆ ಯಾವುದೇ ರೀತಿಯ ಅಪಾಯವಿಲ್ಲ ಮತ್ತು ಸರ್ಕಾರಕ್ಕೆ ಯಾವುದೇ ರೀತಿಯ ಬಹುಮತಕ್ಕೂ ಕೂಡ ತೊಂದರೆ ಇಲ್ಲ. ಆದ್ರೆ ಆನಂದ್ ಸಿಂಗ್ ಅವರ ರಾಜೀನಾಮೆಯಿಂದ ಸರ್ಕಾರಕ್ಕೆ ಇರುಸುಮುರುಸಾಗುತ್ತೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇದು ದೊಡ್ಡ ಹಿನ್ನಡೆ ಆಗುತ್ತೆ. ಅಲ್ಲದೆ ಪಕ್ಷ ಮತ್ತು ಸರ್ಕಾರಕ್ಕೆ ಇದು ಅತಿ ದೊಡ್ಡ ಹಿನ್ನಡೆ ಆಗುತ್ತೆ. ವಿಪಕ್ಷಗಳು ಕೂಡ ಆನಂದ್ ಸಿಂಗ್ ರಾಜೀನಾಮೆ ಅತಿ ದೊಡ್ಡ ಅಸ್ತ್ರ ಕೂಡ ಆಗುತ್ತೆ. ಆ ಮುಖಾಂತರ ಎಲ್ಲೊಂದು ಕಡೆ ಬೊಮ್ಮಾಯಿ ಅವರು ತನ್ನ ಸಚಿವ ಸಂಪುಟದಲ್ಲಿರತಕ್ಕಂಥ ಸಚಿವರನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಲಿಲ್ಲ ಎಂಬ ಒಂದು ಆರೋಪ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೇಳಿ ಬರುತ್ತೆ. ಹಾಗಾಗಿ ಆನಂದ್ ಸಿಂಗ್ ಅವರ ಮನವೊಲಿಕೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎಲ್ಲಾ ರೀತಿಯ ಕಸರತ್ತನ್ನು ಆರಂಭಿಸಿದ್ದಾರೆ. ಶರ್ಮಿತಾ ಶೆಟ್ಟಿ. ಪ್ಲೀಸ್ ಬಿ ಆನ್ಲೈನ್. ಚಿದಾನಂದ್ ಪಟೇಲ್, ಧರಣೀಶ್ ಬೂಗನ್ಕೆರೆ, ದೆಹಲಿಯಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಆಗ್ತಿದೆ? ಸೊ ಇಲ್ಲಿ ನೋಡ್ತಾ ಇದೀವಿ ನಾವು, ಸಂಪುಟದಲ್ಲಿ ಸ್ಥಾನ ಸಿಕ್ಕವ್ರಿಗೆ ನಮ್ಗೆ ಅದೇ ಖಾತೆ ಬೇಕು, ಇದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದು ಕೂತು ರಾಜೀನಾಮೆ ಪರ್ವ ಆರಂಭ ಆಗಿದೆ. ಇನ್ನು ಸಂಪುಟದಲ್ಲಿ ಸ್ಥಾನ ಸಿಗದೇ ಇರುವಂತಹ ಶಾಸಕರು ದೆಹಲಿ ಮಟ್ಟದಲ್ಲಿ ಮತ್ತೆ ಲಾಭಿ ಮಾಡ್ತಿದ್ದಾರೆ. ಯಾರೆಲ್ಲ ದೆಹಲಿಯಲ್ಲಿದ್ದಾರೆ, ಯಾವ ತರ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ? ಶರ್ಮಿತಾ, ಆಕ್ಚುಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟ ವಿಸ್ತರಣೆ ಮಾಡಿದಂತಹ ಸಂದರ್ಭದಲ್ಲಿ ಆಗ್ಲೇ ಒಂದಷ್ಟು ಭಿನ್ನಮತ ಬೀಳೇಳುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಅಷ್ಟು ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯ ಆಗ್ಲಿ ಬಂಡಾಯವಾಗ್ಲಿ ಕಾಣಿಸ್ತಿಲ್ಲ. ಆದ್ರೆ ಈಗ ಖಾತೆ ಹಂಚಿಕೆ ಮೇಲೆ ಅದು ಗೊತ್ತಾಗ್ತಾ ಇದೆ, ನಿಜವಾದ ಬಿಜೆಪಿ ಒಳಗಿನ ಸ್ಥಿತಿ ಏನು ಅನ್ನುವಂಥದ್ದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಆನಂದ್ ಸಿಂಗು ನಮಗೆ ನೇರವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ರೆ ಒಂದು ಅರ್ಧ ಡಜನ್ಗೂ ಹೆಚ್ಚು ಸಚಿವರಿಗೆ ಅವರಿಗೆ ಕೊಟ್ಟಂತ ಖಾತೆಗಳ ಬಗ್ಗೆ ಸಮಾಧಾನ ಇಲ್ಲ ಮತ್ತು ಅವರ ನಿರೀಕ್ಷಿತ ಖಾತೆಗಳೇ ಬೇರೆ ಇದಾವೆ. ಅದು ಹೇಳ್ಕೊಂಡಿರೋರು ಅಷ್ಟು ಜನ ಆದ್ರೆ ಇನ್ನೂ ಒಂದಷ್ಟು ಜನಕ್ಕೆ ಸರಿಯಾದ ರೀತಿಯಲ್ಲಿ ಸಮಾಧಾನ ಆಗಿಲ್ಲ ಮತ್ತು ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರದೇ ಆದಂತಹ ಹಿರಿಯರ ನಾಯಕರ ಜೊತೆಗೆ, ಹೈಕಮಾಂಡ್ ನಾಯಕರ ಜೊತೆಗೆ ಆ ರೀತಿಯ ಅಸಮಾಧಾನವನ್ನ, ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಇದೂರು ಹೈಕಮಾಂಡ್ಗೂ ಕೂಡ ಬಂದಿದೆ ಈಗ. ಮತ್ತೆ ಈ ಬಸವರಾಜ ಬೊಮ್ಮಾಯಿ ಏನ್ ಹೇಳ್ತಿದ್ದಾರೆ, ಎಲ್ಲ ಖಾತೆ ಹಂಚಿಕೆ ಕೂಡ ಕೇಂದ್ರದ ನಾಯಕರಿಂದನೇ ಆಗಿದೆ, ನನ್ನ ಪಾತ್ರ ಏನು ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಆದವರಿಗೆ ಒಂದಷ್ಟು ವಿವೇಚನಾಧಿಕಾರಗಳು ಇದ್ದೇ ಇರ್ತವೆ. ಅದು ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ ಆತನಿಗೆ ತಾನು ಏನು ಬಯಸಿದಂತಹ ಸಂಪುಟವನ್ನು ರಚಿಸಿಕೊಳ್ಳುವಂತಹ ಜೊತೆಗೆ ಖಾತೆಗಳನ್ನು ಹಂಚಿಕೆ ಮಾಡುವಂತ ಒಂದಷ್ಟು ಸ್ವತಂತ್ರವನ್ನಾದರೂ ಹೈಕಮಾಂಡ್ ಕೊಟ್ಟಿರುತ್ತೆ. ಸೊ ಈ ಸಂದರ್ಭದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಎಲ್ಲವನ್ನೂ ಹೈಕಮಾಂಡೇ ಮಾಡಿಬಿಟ್ಟಿದೆ ಅನ್ನುವಂಥ ಪರಿಸ್ಥಿತಿ ಇರಲ್ಲ. ಸ್ವಲ್ಪ ಮಟ್ಟಿಗೆ ಅವರು ನಿಭಾಯಿಸಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪ ಎಡವಟ್ಟಾಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಈಗ ಹೈಕಮಾಂಡ್ಗೆ ಎರಡು ರೀತಿ ದೂರುಗಳು ಬರ್ತಿದ್ದಾವೆ. ಒಂದು ಖಾತೆ ಹಂಚಿಕೆಯಲ್ಲಿ ಆಗಿರುವಂತಹ ಅಸಮಾಧಾನದ ಬಗ್ಗೆ, ಮತ್ತೊಂದು ಕೆಲವರಿಗೆ ಈಗ ಸಚಿವ ಸ್ಥಾನ ಸಿಕ್ಕಿಲ್ಲದೆ ಇರೋರು ಕೂಡ ದೆಹಲಿಗೆ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ CP ಯೋಗೇಶ್ವರ್, ರಮೇಶ್ ಜಾರಕಿಹೊಳಿ, ರೇಣುಕಾಚಾರ್ಯ, ಇವ್ರು 3 ಜನ ಈಗ 2 ದಿನದಿಂದ ದೆಹಲಿನಲ್ಲೇ ಇದ್ದಾರೆ. ರೇಣುಕಾಚಾರ್ಯ ಅವ್ರನ್ನ ಬಂದು ನಿನ್ನೆ ರಾತ್ರಿ ಸೇರ್ಕೊಂಡಿದ್ದಾರೆ. ಈಗ ಇವರು ಆಕ್ಚುಲಿ ರಮೇಶ್ ಜಾರಕಿಹೊಳಿ ಮತ್ತೆ ಯೋಗೇಶ್ವರ್ ಮತ್ತು ರೇಣುಕಾಚಾರ್ಯ ಭಿನ್ನವಾಗಿ ಯೋಚಿಸ್ತಾ ಇದ್ದವರು ಯಡಿಯೂರಪ್ಪ ಸಂದರ್ಭದಲ್ಲಿ.
ಆದ್ರೆ ಈಗ ಅವರು ಬಹುಶಃ ಒಂದು ತಕ್ಕಡಿಗೆ ಬಂದಿದ್ದಾರೆ, ಶತ್ರುಗಳು ಮಿತ್ರರು ಆಗಿದ್ದಾರೆ. ಅಂದ್ರೆ ಬಸವರಾಜ ಬೊಮ್ಮಾಯಿ ವಿರುದ್ಧ ದೂರು ಕೊಡ್ಲಿಕ್ಕೆ, ತಮ್ಮನ್ನ ಕಡೆಗಣಿಸಲಾಗಿದೆ, ಸಂಪುಟಕ್ಕೆ ಸೇರಿಸಿಕೊಂಡಿಲ್ಲ ಅಂತ ದೂರು ಕೊಡುವ ವಿಷಯಕ್ಕೆ ಅವರು ಸಮಾನ ಮನಸ್ಕರಾಗಿ ಬಂದಿದ್ದಾರೆ. ಸೊ ಇದು ಹೀಗೆ ಅವರು ಸಂಪುಟಕ್ಕೆ ಸೇರಿಸಿಕೊಂಡಿಲ್ಲ ಅನ್ನುವ ಕಾರಣಕ್ಕೆ, ಇನ್ ಕೆಲವರಿಗೆ ಖಾತೆ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ಎಲ್ಲದರ ಪರಿಣಾಮವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತೊಮ್ಮೆ ದೆಹಲಿಗೆ ಬರಬೇಕಾದಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಯಾಕೆಂದ್ರೆ ಅಂತಿಮವಾಗಿ ಅವರು ಎಲ್ಲವನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಬಂದು ಹೈಕಮಾಂಡ್ ನಾಯಕರನ್ನ ಸಂಪರ್ಕಿಸಿ ಅವ್ರ ಮುಖಾಂತರ ಯಾವ್ದಾದ್ರು ಸಂದೇಶ ಅಥವಾ ಸೂಚನೆಯನ್ನ ರವಾನಿಸಿದ್ರೆ ಆಗ ಪರಿಸ್ಥಿತಿ ತಿಳಿಯಾಗಬಹುದು ಎನ್ನುವ ಕಾರಣಕ್ಕೋಸ್ಕರ ಅವ್ರು ಮತ್ತೆ ದೆಹಲಿ ನಾಯಕರ ಸಮಯವನ್ನ ಕೇಳ್ತಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಶರ್ಮಿತಾ, ಥ್ಯಾಂಕ್ ಯು ಗಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಖಾತೆ ಬದಲಾವಣೆಗೆ ಪಟ್ಟನ್ನ ಹಿಡಿದಿದ್ದ ಆನಂದ್ ಸಿಂಗ್ ಇದೇ 7ನೇ ತಾರೀಕಿನಂದು ಮಾಧ್ಯಮದ ಮುಂದೆ ಮಾತನಾಡಿದ್ರು. ಅವಾಗ ಏನ್ ಹೇಳಿದ್ರು ಕೇಳಿ. ಸಾಮರ್ಥ್ಯನ ಹೇಳ್ರಿ, ಇಲ್ಲ ನಿನಗೆ ಅದು ಕೊಡೋದ್ರಿಂದ ನೀನು ಸಾಮರ್ಥ್ಯವಾಗಿ ನೀನು ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ನಾನೇ ಸರಿಪಡಿಸ್ಕೊಳ್ತೀನಲ್ಲ. ನನ್ನಲ್ಲಿ ಏನು ಕಡಿಮೆ ಇದೆ? ನನಗೇನು ಸಾಮರ್ಥ್ಯ ಇಲ್ಲ? ನಾನು ಈ ಪಕ್ಷಕ್ಕೆ ಏನು ಕೆಲಸ ಮಾಡಿಲ್ವಾ? ಇವತ್ತಿನ ದಿವಸ ಸರ್ಕಾರ ಬಂದಿದೆ ಅಂದ್ರೆ ನನ್ನ ಕೊಡುಗೆ ಏನೂ ಇಲ್ವಾ? ಹೇಳ್ಬಿಡ್ಲಿ, ಇಲ್ಲಪ್ಪ ನಿನ್ನ ಕೊಡುಗೆ ಏನೂ ಇಲ್ಲ, ನೀನು ಪ್ಲೀಸ್ ನಾವು ಕೊಡೋದನ್ನ ನೀನು ತಗೊಂಡು ಇರೋಂಗಿದ್ರೆ ಇರು, ಇಲ್ಲಾಂದ್ರೆ ಹೋಗು ಅಂದ್ರೇನು ಅವ್ರು ಏನು ಹೇಳ್ತಾರೋ ಅದನ್ನ ಪಾಲನೆ ಮಾಡೋಂಥ ಕೆಲಸ. ನೀನು ಇದಕ್ಕೆ ಸರಿಯಾದ ಅರ್ಹತೆ ಇಲ್ಲ, ನೀನು ಅನ್ಫಿಟ್ ಇದೆಯಾ, ಈ ಕಾರ್ಖಾನೆ ಈ ಇದಕ್ಕೆ ಮಾಡೋದಕ್ಕೆ ನಿನಗೆ ಇದು ಇಲ್ಲ ಅಂತ ಅವರು ಹೇಳ್ಬೇಕಲ್ಲ. ಹೇಳದೆ ಹೋದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಆದರೆ ನನಗೆ ರಿಸಲ್ಟ್ ಬೇಕು. ಯಾಕೆ ನನಗೆ ಕೊಡಲ್ಲ? ನನ್ನ ತಪ್ಪು ಏನಿದೆ? ನಾನೇನು ಭ್ರಷ್ಟನಾ? ನಾನೇನು ಕಳಂಕಿತನ? ನಿಮ್ಗೇನಾದ್ರೂ ಕೊಡಬಾರ್ದು ಅನ್ನೋದಿದೆ? ನಾನು ಕೊಡುಗೆ ಕೊಟ್ಟಿದ್ದೀನಿ, ಬಹಿರಂಗಪಡಿಸಿ ನಾನು 100% ಸ್ಥಿರವಾಗಿ ಅದನ್ನು ನಾನು ಒಪ್ಕೊಳ್ತೀನಿ. ಎಸ್, ಕರೆಕ್ಟ್. ನನ್ನ ಬೆನ್ನು ನನಗೆ ಕಾಣಿಸಲ್ಲ, ನನ್ನ ಬೆನ್ನು ನನಗೆ ಕಾಣಿಸಲ್ಲ. ಇಲ್ಲಪ್ಪ ನಿನ್ನ ತ್ಯಾಗಕ್ಕೆ ಇದೇ ನಿನಗೆ ಸರಿ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಿ ಕೈ ಜೋಡಿಸಿ ಶಿರ ಮುಗಿಸಿ